ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವ ಗ್ರಾಮಗಳ ಕುರಿತು ಮಹತ್ವದ ಸಭೆ ಜರುಗಿದೆ. ಆ ಸಭೆಯಲ್ಲಿ ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಶ್ವೇತಾ ಬಿಡಿಕಾರ್ ಸಭೆಗೆ ಗೈರು ಹಿನ್ನೆಲೆ ಶಾಸಕ ಸವದಿ ಗರಂ ಆಗಿದ್ದಾರೆ. ಇವರಿಗೆ ಜನರ ಸೇವೆ ಮಾಡುವ ಇಚ್ಛಾಶಕ್ತಿ ಇಲ್ಲ. ಆದ್ದರಿಂದ ಇವರು ತಮ್ಮ ಪೋಸ್ಟ್ಗೆ ರಾಜೀನಾಮೆಯನ್ನ ನೀಡಿ ರಾಜಕೀಯ ಮಾಡಲಿ. ಯಾವುದೋ ಬೀದಿಯಲ್ಲಿ ಹೋಗೋ ದಾಸಯ್ಯ ಕರೆದ್ರೆ ಬಂದು ಫೋಟೋಗೆ ಫೋಸ್ ಕೊಡ್ತೀರಿ. ಕೃಷ್ಣ ನದಿಯ ನೀರು ಅಪಾರ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಜನ ಕಾಯ್ತಾ ಇದ್ದಾರೆ. ಇವರ ಬಗ್ಗೆ ನಿಮಗೆ ಕಾಳಜಿ ಇದೆಯೇನ್ರಿ? ಕೃಷ್ಣ ನದಿಯ ಪ್ರವಾಹಕ್ಕೆ ತುತ್ತಾಗಿರುವಂತಹ ಗ್ರಾಮಗಳು ಮತ್ತು ಜನ ಸಾಯ್ತಾ ಇದ್ದಾರೆ. ಇದರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಸ್ವತಃ ನಾನು ಕೂಡ ಫೋನ್ ಮಾಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಫೋನ್ ಮಾಡಿದ್ರು. ನೀವು ಸಭೆಗೆ ಗೈರಾಗಿದ್ದು ನಮಗೆ ಬಹಳ ಬೇಸರ ಉಂಟು ಮಾಡಿದೆ. ಇವರ ನಡವಳಿಕೆ ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಶ್ವೇತಾ ಬಿಡಿಕಾರ್ ಅವರಿಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಇವರಿಗೆ ಟಿಕೆಟ್ ನೀಡಿ ಇವರು ರಾಜಕೀಯ ಮಾಡಲಿ ಅಂತ ಶಾಸಕ ಸವದಿ ಗರಂ ಆಗಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಕೂಡಲೇ ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಶ್ವೇತಾ ಬಿಡಿಕಾರ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಮತ್ತು ಕರ್ನಾಟಕದ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರಿಗೆ ನಾನು ಫೋನ್ನಲ್ಲಿ ಮಾತನಾಡಿ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಅಂತ ಹೇಳ್ತೀನಿ ಎಂದು ತೇರದಾಳ ಶಾಸಕ ಸಿದ್ದು ಸವದಿ ಎಸಿ ವಿರುದ್ಧ ಗರಂ ಆಗಿದ್ದಾರೆ. ಇಲ್ಲಿ ತಹಶೀಲ್ದಾರ್ ಆಫೀಸ್ದಾಗ ಎಲ್ಲ ಅಧಿಕಾರಿಗಳು ಕೂಡ್ಯಾರ. ಎಸಿ ಅವರು ನಾನು ಹೇಳಿನಿ, ಇವರು ಹೇಳ್ಯಾರ. ಅವ್ರು ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಮತ್ತೆ ಬೇಜವಾಬ್ದಾರಿ ಮಾಡ್ತಂದ್ರೆ ವಿಭಾಗದ ಅಧಿಕಾರಿಗಳಾಗಿ ಈ ಜನ ಸಾಯ್ತಾರೆ. ಹುಡುಗಿಲ್ಲ, ತರಕಾರಿಗಳಿಗೆ ಮೇವಿಲ್ಲ, ಡಿಸಿಷನ್ ತಗೊಳ್ಳೋದು ಬೇಕೋ ಬೇಡ? ಮತ್ತೆ ಯಾಕೆ ಬಂದಿಲ್ಲ ಅವ್ರಿಗೆ? ಕೇಳಿದ್ರೆ ಅವ್ರು ನಾವು ಮೀಟಿಂಗ್ ಮುಂದೆ ಹಾಕ್ತೀವಿ, ನಾಳೆ ಬರ್ರಿ ಅವ್ರು ಬರ್ತಕ್ಕ ನಾವು ಮೀಟಿಂಗ್ ಮಾಡಂಗಿಲ್ಲ. ಎದಕ್ ಮಾಡೋದು ಮೀಟಿಂಗ್ ಇಲ್ಲಿ? ಅವ್ರು ಹೇಳ್ಬೇಕಂತ ನಮ್ದೇನು ಡ್ಯೂಟಿ ಐತೆ ನಾನು ಮಾಡ್ಬೇಕಲ್ಲ. ನೀವು ಹೊಸ ಮೀಟಿಂಗ್ದಾಗ ನೀರು ಜಾಸ್ತಿ ಬರೋದು ಫ್ಲಡ್ 19 ನಾವು ಬಹಳ ಕಷ್ಟ ಅನುಭವಿಸಿದ್ವಿ. ನೀವೆಲ್ಲರೂ ನೀವು ಪ್ರೆಸೆಂಟ್ ಇರ್ರಿ ಸಭೆಯೊಳಗೆ. ಏನೇನು ನಮ್ದು ಇಲ್ಲಿ 19 ಏನೇನು ನಡೆದತ್ತು ಅದನ್ನೆಲ್ಲ ಚರ್ಚೆ ಆಗ್ತದ. ಅದಕ್ಕೆ ಪ್ರಿಕಾಷನರಿ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಹಳ್ಳಿಗಳಿಗೆ. ಅದಕ್ಕೆ ನೀವು ಇರತ್ ಹೇಳಿದ್ವಿ. ಅವರು ಇವತ್ತು ಮೀಟಿಂಗ್ ಬಂದಿಲ್ಲ, ಇಂಥ ಸೀರಿಯಸ್ ಮೀಟಿಂಗ್ ಬಂದಿಲ್ಲ. ಅವ್ರು ಇನ್ನೊಂದ್ ಕಡೆ ಬರ್ತಾರ ಫೋಟೋ ಪೋಸ್ಟ್ ತಗೊಳ ಪೇಪರ್ದಾಗ ಬರ ಫೋಟೋ ಪೋಸ್ಟ್ ಗಟ್ಟ ಬರೋದ್ರ. ಮತ್ತೆ ನೀವು ಯಾಕೆ ನೌಕರಿ ಮಾಡ್ಬೇಕು? ರಿಸೈನ್ ಮಾಡಿ ರಾಜಕಾರಣ ಮಾಡ್ರಿ. ನಿಮ್ಮ ಶಕ್ತಿ ಅದ, ಜ್ಞಾನ ಅದ ಮತ್ತು ವಿದ್ಯೆ ಅದ. ಬರೀ ರಾಜಕಾರಣ ನಿಮ್ಮಂತವ್ರು ಬರ್ಬೇಕು. ಜನಸೇವೆ ಮಾಡೋದಾರ ಇಲ್ಲಿ ಇರುವುದು ಅಧಿಕಾರದಾಗ. ನಿಮ್ಮ ವೈಯಕ್ತಿಕ ಬದುಕು ನೋಡ್ಕೊಳಕ್ಕಿದ್ದಲ್ಲ. ಅದರಿಂದ ಅವ್ರ ನಡವಳಿಕೆ ತಿಳ್ಕೋಬೇಕು. ಈಗ ಬಂದು ಜಾಯ್ನ್ ಆಗ್ಯಾರ, ಇಲ್ಲಿ ಬಂದ್ಗಳೇನೋ ರಾಜಕಾರಣ ಮಾಡುವಂತ ವ್ಯವಸ್ಥೆ ಆಗ್ಬಾರ್ದು. ನಾವೆಂತೂ ಇಲ್ಲಿ ಮಾಡಂಗಿಲ್ಲ. ಈ ರೈತರು SC ST ಮಂದಿ ಮುಳುಗಡೆ ನಮ್ ನೆರವಿಗೆ ಬರ್ರಿ ಅಂತ ಅವ್ರು ಮುಳುಗಾಡ್ತಾರೆ. ಇವರು ಮೀಟಿಂಗ್ ಅಬ್ಸೆಂಟ್ ಮಾಡಿ ಎಲ್ಲಿ ಹೋಗ್ಯಾರ ಅದು ಗೊತ್ತಿಲ್ಲ. ನಮ್ಗೆ ಯಾಕೆ ಮೀಟಿಂಗ್ ಅಬ್ಸೆಂಟ್ ಮಾಡ್ಯಾರ ಅದು ಗೊತ್ತಿಲ್ಲ. ಅದಕ್ಕ ನಾವು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ನಾವು ಕಂದಾಯ ಸಚಿವರು ಗಮನಕ್ಕೂ ತರ್ತೀನಿ ಫೋನ್ ಮಾಡಿ ಸಾಯಂಕಾಲ. ಹಿಂಗ ನಿಮ್ಮ SC ಹಿಂಗ್ ನಡ್ಕೊಂಡಾರ, ನಮ್ಮ ಕರೆದಂತ ಸಭೆಗೆ ಬಂದಿಲ್ಲ, ಅವ್ರು ಬೇಜವಾಬ್ದಾರಿ ನಡ್ಕೊಂಡ್ರ, ಅವ್ರ ಮ್ಯಾಗ ಏನ್ ಶಿಸ್ತು ಕ್ರಮ ತಗೊಳಕ್ ನಾ ಹೇಳ್ತೇನೆ. ನಾನು ಕೃಷ್ಣ ಬೈರೇಗೌಡರಿಗೆ ಮಾತಾಡ್ತೇನೆ. ಈ ರೀತಿ ವರ್ತನೆ ಸರಿಯಲ್ಲ. ಅವರು ರಾಜಕಾರಣ ಇಂಟ್ರೆಸ್ಟ್ ಅವ್ರಿ. ಅವ್ರು ಯಾವ್ದಾರ ಒಂದು ಕ್ಷೇತ್ರ ಟಿಕೆಟ್ ಕೊಡಂತ ಹೇಳ್ತಾನೆ. ಅವ್ರು ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.